ನಾನು ಕನ್ಸಿನ ಥಾಟಲ್ಲೇ ಇದ್ನಲ್ಲ. ಸೊ ಹಾಗಾಗಿ ಹಬಿ ರೆಗ್ಯುಲರ್ಲಿ ಹಬಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಡೇ ಸ್ಟಾರ್ಟ್ ಮಾಡ್ಕೊಳ್ತೀನಲ್ವಾ. ಬಟ್ ಇವತ್ತು ಗುಡ್ ಮಾರ್ನಿಂಗ್ ಹೇಳಿದೆ. ಹಬಿ ಇವತ್ತು ನನಗೆ ಝೂ ನೆನಪಾಗೋಯ್ತು, ನಂಗೆ ಝೂಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಮೈಸೂರಿಗೆ ಹೋದಾಗ ಝೂಗೆ ಹೋಗೋಣ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಬೆಳಿಗ್ಗೆ ನಿಮ್ಮ ಫ್ಯಾಮಿಲಿ ಅವ್ರು ನೆನಪಾಗಿದ್ದಾರೆ, ಗಂಡಂಗೆ ಗುಡ್ ಮಾರ್ನಿಂಗ್ ಹೇಳು ಅಂತ ಅಂದ್ರೆ ಝೂ ಅಂತೆ, ಝೂ ಅನ್ಕೊಂಡು ನಗಾಡ್ಕೊಂಡು ಹೋದ್ರು. ನಂಗೆ ಅದು ಸ್ವಲ್ಪ ಫನ್ ಅಂತ ಅನ್ನಿಸ್ತು. ಯಾಕಂದ್ರೆ ಮಗನ ಕೈಲಿ ಇವಾಗ ಫ್ರೆಶ್ ಆಗಿ ಇವತ್ತು ತೋಟದಲ್ಲಿ ಬೆಳೆದಿರೋಂಥ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ನಿದ್ರೆ ಮಾಡಿದ ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ ಒಂಥರ ಸಮಾಧಾನ ಆಯಿತು. ಈಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಬಂದಿದ್ದೀನಿ ಟೆರಸ್ಗೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಅಂದರೆ, ಇವತ್ತಿನ ನನ್ನ ವ್ಲಾಗ್ ಇಂಟೆನ್ಷನ್ ಏನಂದರೆ, ನನ್ನ ಮಾರ್ನಿಂಗಿಂದ ನನ್ನ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ, ಸೊ ನನ್ನ ಒಂದು ಸಿಂಪಲ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ನಿಜವಾಗ್ಲೂ ನಂಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು. ಬೆಳಗಿಂದ ಯಾಕೋ ಒಂಥರ ಬೇಜಾರಾಗ್ತಾ ಇತ್ತು. ಆಮೇಲೆ ಗೊತ್ತಾಗಿದ್ದು, ಪಾಪ ಅವಳು ನನ್ನ ಫ್ರೆಂಡ್ ಫೋನ್ ಮಾಡಿ ಈ ಥರ ಹಿಂಗೆಲ್ಲ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ಮೇಲೆ ಅದನ್ನೇ ನೆನ್ನೆನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಹಿಂದಿನ ವ್ಲಾಗ್ ನೋಡಿ. ನನಗೆ ಅವಳು ಹತ್ತಿದ್ದು ನೋಡಿ ನನಗೆ ನಿಜವಾಗ್ಲೂ ತುಂಬ ಅಳು ಬಂದ್ಬಾರ್ದು. ಬಟ್ ಓಕೆ, ಏನೇ ಆಗೋದಾದ್ರೂ ಲೈಫಲ್ಲಿ ಒಳ್ಳೇದಕ್ಕೆ ಆಗತ್ತೆ. ಸಕ್ಸಸ್ ಆಗಬೇಕು ಅಂದರೆ ಒಳ್ಳೆ ರೀತಿಲೇ ಸಕ್ಸಸ್ ಆಗಬೇಕು. ಈ ರೀತಿ ತಪ್ಪು ರೀತಿಲಿ ಹೋಗೋದು ತಪ್ಪು. ನಾನು ಹೇಳಿದೆ, ಓಕೆ ಫ್ರೆಂಡ್ ಅಲ್ವಾ, ಬೇಜಾರಾಗುತ್ತೆ ನನಗೂ. ವೆಲ್, ನಮ್ಮ ಡೇನ ಕಂಟಿನ್ಯೂ ಮಾಡೋಣ. ನಾನು 8 ಗಂಟೆಗೆ ಎದ್ದೆ, ನಾನು 8 o'clockಗೆ ಎದ್ದಿದ್ದೀನಿ. ಇವತ್ತು ಒಂದು ಫನ್ ಆಯಿತು. ಏನು ಗೊತ್ತಾ, ನನಗೆ ನಮ್ಮೂರು ನಂಗೆ ತುಂಬ ನೆನಪಾಗ್ತಿತ್ತು. ನಮ್ಮೂರು ಮೈಸೂರು, ನಂಗೆ ಮೈಸೂರು ನೆನಪಾಗ್ತಾಯಿತ್ತು. 1 minute. ಹಾಯ್ ಸ್ವೀಟಿ. ನಾನು ಯಾರಿಗೆ ಗೊತ್ತಾ ಸ್ವೀಟಿ ಅಂದಿದ್ದು? ಗುಬ್ಬಚ್ಚಿಗೆ. ಕೇಳಿಸ್ತಿದ್ಯಾ ಸೌಂಡ್ ನಿಮಗೆ? ಸಿಕ್ಕೋಬಿಟ್ಟೆ ಗುಂಪಲ್ಲಿ ಬಂದ್ಬಿಡ್ತವೆ. ನನಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂದರೆ ಓಡೊಂಟೋಗುತ್ತೆ. ನಂಗೆ ಅದೇ ಪ್ರಾಬ್ಲಮ್ಮು. ಎಂದಾದ್ರೂ ಅವಕಾಶ ಸಿಕ್ಕಿದ್ರೆ ನಾನು ನಿಮ್ಗೆ ಖಂಡಿತ ತೋರಿಸ್ತೀನಿ. ಗುಬ್ಬಚ್ಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೋ ಕ್ಯೂಟ್, ಒಂಥರ ಹ್ಯಾಪಿ ಫೀಲ್ ಆಗುತ್ತೆ. ಇವತ್ತು ಆ್ಯಕ್ಚುಲಿ ನನ್ನ ಡಾರ್ಲಿಂಗ್ ಬಂದಿಲ್ಲ. ನನ್ನ ಡಾರ್ಲಿಂಗ್ ಯಾರು ಗೊತ್ತಾ? ಕಾಗೆ, ನಮ್ಮ ಬ್ಲ್ಯಾಕಿ. ಬೇಡಪ್ಪ, ನಾನು ಬ್ಲ್ಯಾಕಿ ಅಂದಿದ್ದಕ್ಕೆ ಅವತ್ತಿಂದ ಆಟಿಟ್ಯೂಡ್ ತೋರಿಸೋದು ಶುರು ಮಾಡಿಬಿಟ್ಟಿದೆ. ಇನ್ನು ಮುಂದೆ ಅದಕ್ಕೆ ನಾನು ವೈಟಿ ಅಂತ ಕರಿತೀನಿ. ಓಕೆ, ಇವತ್ತು ನಾನು ಡೈಲಿ ರೂಟೀನ್ ಬಂದು ಇವತ್ತು ನಾನು ಕಂಪ್ಲೀಟಾಗಿ ಇವತ್ತು ಸ್ವಲ್ಪ ಸಿಂಪಲಾಗಿ ಮನೆ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಹಾಗೆ ಒಂದು ವಿಚಾರನ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಏನಂದರೆ, ನನಗೆ ನಮ್ಮ ಊರು ತುಂಬ ನೆನಪಾಗ್ತಿತ್ತು, ಮೈಸೂರು. ಆವಾಗ ಕನಸಲ್ಲಿ ನನಗೆ ನಾನು ಝೂಗೆ ಹೋಗಿದ್ದೀನಿ ಅಂತ ನನಗೆ ಇದಾಗ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಹಬಿಗೆ ಗುಡ್ ಮಾರ್ನಿಂಗ್ ಹೇಳೋ ಬದಲು ಹಬಿ ನಾನು ಕನ್ಸಿನ ಥಾಟಲ್ಲೇ ಇದ್ನಲ್ಲ. ಸೊ ಹಾಗಾಗಿ ಹಬಿ ರೆಗ್ಯುಲರ್ಲಿ ಹಬಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಡೇ ಸ್ಟಾರ್ಟ್ ಮಾಡ್ಕೊಳ್ತೀನಲ್ವಾ. ಬಟ್ ಇವತ್ತು ಗುಡ್ ಮಾರ್ನಿಂಗ್ ಹೇಳಿದೆ. ಹಬಿ ಇವತ್ತು ನನಗೆ ಝೂ ನೆನಪಾಗೋಯ್ತು, ನಂಗೆ ಝೂಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಮೈಸೂರಿಗೆ ಹೋದಾಗ ಝೂಗೆ ಹೋಗೋಣ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಬೆಳಿಗ್ಗೆ ನಿಮ್ಮ ಫ್ಯಾಮಿಲಿ ಅವ್ರು ನೆನಪಾಗಿದ್ದಾರೆ, ಗಂಡಂಗೆ ಗುಡ್ ಮಾರ್ನಿಂಗ್ ಹೇಳು ಅಂತ ಅಂದರೆ ಝೂ ಅಂತೆ, ಝೂ ಅಂದ್ಕೊಂಡು ನಗಾಡ್ಕೊಂಡು ಹೋದ್ರು. ನಂಗೆ ಅದು ಸ್ವಲ್ಪ ಫನ್ ಅಂತ ಅನ್ನಿಸ್ತು. ಯಾಕಂದರೆ ನಮಗೆ ಯಾವಾಗಲಾದರೂ ಬೇಜಾರಾದಾಗ ಒಂದು ವಿಚಾರ ಹೇಳ್ತೀನಿ. ನಮ್ಗೆ ಯಾವಾಗಲಾದ್ರೂ ಬೇಜಾರಾದಾಗ ನಾನು ಒಂದು ವಿಚಾರನ ನಾನು ಫಾಲೋ ಮಾಡ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಇದನ್ನು ನೀವು ಟ್ರೈ ಮಾಡಿ ಮನೇಲಿ. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಎಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಗೊತ್ತಾ? ಒಬ್ಬೊಬ್ಬರಿಗೆ ಒಂದೊಂದು ಹಾಬೀಸ್ ಇರುತ್ತೆ. ಅಂದರೆ ಒಬ್ಬೊಬ್ಬರು ಮ್ಯೂಸಿಕ್ ಕೇಳ್ತಾರೆ, ಇನ್ನು ಕೆಲವರು
ವಾಕಿಂಗ್ ಹೋಗ್ತಾರೆ, ಕೆಲವರು ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ, ಕೆಲವರು ಅತಿಯಾಗಿ ಮಾತಾಡ್ತಾರೆ, ಅಥವಾ ಕೆಲವರು ಸೈಲೆಂಟಾಗಿರ್ತಾರೆ. ಬಟ್ ಸೀರಿಯಸ್ಲಿ ನನಗೆ ಗೊತ್ತಿರೋಂಗೆ ತುಂಬ ಸೈಲೆಂಟಾಗಿದ್ದರೆ ತುಂಬ ಕಷ್ಟ ಆಗುತ್ತೆ ಬಾಡಿಗೆ. ಯಾಕಂದರೆ ರೆಗ್ಯುಲರ್ ಆಗಿ ನಮ್ಮ ಬಾಡಿಲಿ ಯಾವಾಗಲೂ ಹಾರ್ಮೋನಲ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಹಾರ್ಮೋನಲ್ಸ್ ಬಿಡುಗಡೆ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಡೇ ನಾವು ಹೇಗೆ ಇಟ್ಕೋತೀವೋ ಅದೇ ಥರ ಹಾರ್ಮೋನಲ್ಸ್ ಬಿಡುಗಡೆ ಆಗುತ್ತೆ. ಹಾಗಾಗಿ ನೀವೇನು ಮಾಡಿ ಗೊತ್ತಾ, ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ. ನಿಮಗೆ ತುಂಬ ಬೇಜಾರಾಗ್ತದೆ, ಮನಸ್ಸಿಗೆ ಏನೋ ಹರ್ಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ, ಅಥವಾ ಬೋರ್ ಆಗ್ತಾ ಇದೆ, ನಿಮಗೆ ತುಂಬ ಇಷ್ಟ ಆಗಿರೋಂಥ ವ್ಯಕ್ತಿ ಜೊತೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಿಮಗೆ ಎಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ. ಎರಡನೇದು, ನೀವು ಗಿಡಗಳ ಜೊತೆ, ನೀವು ನೇಚರ್ ಲವರ್ಸ್ ಆಗಿದ್ದರೆ, ನಾನು ನೇಚರ್ ಲವರ್ ಮತ್ತು ನಾನು ಪೆಟ್ ಲವರ್, ಅಂದರೆ ಅನಿಮಲ್ಸ್, ಬರ್ಡ್ಸ್ ಅಂದರೆ ನಂಗೆ ತುಂಬಾ ಇಷ್ಟ. ಓಕೆ, ಲಾಸ್ಟ್ ಟೈಮ್ ಪಿಜನ್ ಕಂಡ್ರೆ ಅಷ್ಟೊಂದು ಇರಿಟೇಷನ್ ಅಲ್ಲ ಮೇಡಮ್ ಅಂತ ಹೇಳಿದ್ರಿ ಅಂತ ಕೇಳಬೇಡಿ. ಯಾಕಂದರೆ ನಾನು ಅವತ್ತೇ ಹೇಳಿದ್ದೀನಿ, ನನಗೆ ಅಫ್ಕೋರ್ಸ್ ನನಗೆ ಬರ್ಡ್ಸ್ ಅಂದರೆ ತುಂಬ ಇಷ್ಟ, ಬಟ್ ಅದ್ರ ಸೌಂಡು ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅದು ಸ್ವಲ್ಪ ಇಶ್ಯೂಯಿಂದ ಅದ್ರ ಮೇಲೆ ಸ್ವಲ್ಪ ಕೋಪ ಅಷ್ಟೇ. ಯಾವ ವಸ್ತು ಮೇಲೆ ಇಷ್ಟಪಡ್ತೀವಿ ಅದೇ ವಸ್ತು ಮೇಲೆ ತಾನೇ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ನಮಗೆ, ಅಷ್ಟೇ. ಫೈನ್, ಓಕೆನಾ. ನೀವು ಗಿಡಗಳ ಜೊತೆ ನೀವು ಹೋಗಿ ನೀವು ಮಾತಾಡಿ, ಸುಮಾರು ಒಂದು 2-3 ತಿಂಗಳ ನಂತರ ಆ ಗಿಡಗಳು ಕೂಡ ನೀವು ಮಾತಾಡ್ತಿದ್ರೆ ಅದು ನಿಮಗೆ ರೆಸ್ಪಾಂಡ್ ಮಾಡೋಕ್ಕೆ ಶುರು ಆಗುತ್ತೆ. ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮ್ಮ ಮನೇಲಿ ಸ್ನೇಕ್ ಪ್ಲ್ಯಾಂಟ್ ಇತ್ತು, ಇವಾಗಲೂ ಇದೆ. ಈ ಪ್ಲ್ಯಾಂಟ್ ಅಲ್ಲ, ನಾನು ಮೈಸೂರಲ್ಲಿದ್ದಾಗ ಅಲ್ಲಿದ್ದು ಹೇಳ್ತಾ ಇರೋದು. ಒಂದು ಸ್ನೇಕ್ ಪ್ಲ್ಯಾಂಟ್ ಇತ್ತು, ಅದ್ರ ಜೊತೆ ನಾನು ಎಷ್ಟು ಮಾತಾಡ್ತಿದ್ದೆ ಅಂದರೆ ಅದು ನನಗೆ ರೆಸ್ಪಾಂಡ್ ಮಾಡ್ತಾ ಇತ್ತು. ಅಷ್ಟು ನಾನು ಅದನ್ನು ನಿಜವಾಗ್ಲೂ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗೆ ನಮ್ಮ ಸಮಯನ ನಾವು ನೇಚರಿಗೆ ಕೊಟ್ಟಷ್ಟು ನಮ್ಮ ಮನಸ್ಸು ಎಷ್ಟು ಹಗುರವಾಗಿರುತ್ತೆ ಅಂದರೆ ಇಟ್ಸ್ ರಿಯಲಿ. ಆ್ಯಂಡ್ ಯಾರೆಲ್ಲ ಸ್ಪಿರಿಚುವಲ್ ಲೈನ್ಗೆ ಹೋಗ್ತೀರಾ ಅವರು ಯಾವಾಗಲಾದರೂ ಒಂದು ಸಲ ನೇಚರ್ ಇರೋಂಥ ಜಾಗ, ಅಂದರೆ ಅರ್ಲಿ ಮಾರ್ನಿಂಗ್ ಆಗಿರಬೇಕು ಅಥವಾ ಈವ್ನಿಂಗ್ ಆಗಿರಬೇಕು, ನೀವು ಒಂದು 5 to 10 minutes ಮೆಡಿಟೇಟ್ ಮಾಡಿ ನೋಡಿ. ನೇಚರಲ್ಲಿ ಗಿಡಗಳಿರಬೇಕು, ಸುತ್ತ ಮರಗಳಿರಬೇಕು. ಇದರಲ್ಲಿ ನೀವು ಮೆಡಿಟೇಟ್ ಮಾಡಿ ನೋಡಿ, ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೀರಿಯಸ್ಲಿ ನೀವೇ ಹೇಳ್ತೀರಾ, ಎಸ್ ನೀವು ಹೇಳಿದ್ದು ಕರೆಕ್ಟ್ ಅಂತ ನನಗೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ, ಅಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ್ಯಂಡ್ ನಾನು ಝೂ ಕಾನ್ಸೆಪ್ಟ್ ಮಾತಾಡ್ತಾ ಇದ್ದೆ. ಝೂ ಯಾಕಷ್ಟು ನನಗೆ ಅಷ್ಟು ಇಷ್ಟ ಆಗುತ್ತೆ ಅಂತ ಅಂದರೆ, ನನಗೆ ಅನಿಮಲ್ಸ್ ಅಂದರೆ ನನಗೆ ಅಷ್ಟೊಂದು ಇಷ್ಟ. ಯಾಕಂದರೆ ಒಬ್ಬ ಮನುಷ್ಯನಿಗಿಂತ ಪ್ರಾಣಿಗಳು ನಮ್ಮ ಭಾವನೆನ ಅರ್ಥ ಮಾಡ್ಕೊಂಡಷ್ಟು ಒಬ್ಬ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ. ಸಾಕಷ್ಟು ಜನಕ್ಕೆ ಇದು ವಿಚಾರ ಗೊತ್ತಿರತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ, ಸಾಕಷ್ಟು ಜನ ಅಂತಲ್ಲ ಎಲ್ಲರಿಗೂ ಗೊತ್ತಿರತ್ತೆ. ನನಗೆ ಝೂಗೆ ಹೋದಾಗೆಲ್ಲ ಏನು ಮಾಡ್ತೀನಿ ಅಂದರೆ, ನನ್ನ ಸುತ್ತಮುತ್ತ ಎಲ್ಲ ಮುಂದೆ ಹೋಗಿರ್ತಾರೆ, ಯಾರೂ ಇರಲ್ಲ ಅಂದಾಗ ನಾನು ಆ ಪಕ್ಷಿಗಳ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಟೈಮ್ ಅದ್ರ ಭಾವನೆನ ಅರ್ಥ ಮಾಡ್ಕೊಳಕ್ಕೆ ನಾನು ಟ್ರೈ ಮಾಡ್ತೀನಿ. ಏನು ಹೇಳ್ತಾ ಇದೆ, ಅದಕ್ಕೆ ಏನು ಫೀಲ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ನನ್ನನ್ನು ನಾನು ಒಂದು ಪ್ರಾಣಿಗಳ ಜೊತೆ ಇನ್ವಾಲ್ವ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಆಸ್ ಎ ಫ್ರೆಂಡಾಗಿ ಹೇಳ್ತಾ ಇರೋದು, ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿ ಜೊತೆ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಂಡು ನೋಡಿ, ನಿಮ್ಗೆ ಎಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ. ಒಂಥರ ಚಂದ ಅನಿಸುತ್ತೆ, ಮನಸ್ಸೆಷ್ಟು ಹಗುರಾಗುತ್ತೆ ಅಂದರೆ ನಿಮ್ಮ ಯೋರ್ ಡೇ ವಿಲ್ ಬಿ ವೆರಿ ಹ್ಯಾಪಿ. ನೀವು ತುಂಬ ಚೆನ್ನಾಗಿ ಹ್ಯಾಪಿಯಾಗಿರ್ತೀರ, ಅಷ್ಟು ನೆಮ್ಮದಿ ಸಿಗುತ್ತೆ. ಯಾರೆಲ್ಲ ನೇಚರ್ ಲವರ್ಸ್ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ನಾವು ನೇಚರ್ ಲವರ್ಸ್, ನಾವು ಇದು ಅನಿಮಲ್ಸ್ ಲವರ್ಸ್ ಅಂತ ಹೇಳಿ. ನನಗೂ ತುಂಬ ಖುಷಿಯಾಗುತ್ತೆ. ಯಾರೆಲ್ಲ ನಂತರನೂ ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡ್ತಾರೆ, ನೇಚರ್ನ ಇಷ್ಟಪಡ್ತಾರೆ ಅಂತ ನನಗೂ ತುಂಬ ಖುಷಿಯಾಗುತ್ತೆ. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು. ಈ ಸಲ ಮೈಸೂರಿಗೆ ಹೋದಾಗ ಝೂಗಂತೂ ಕಂಪಲ್ಸರಿ ಹೋಗ್ತೀನಿ. ಸೊ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ, ಅಂದರೆ ನಿಮಗೂ ತೋರಿಸ್ತೀನಿ. ಓಕೆ, ಈಗ ನನಗೆ ನೋಡಿ ಕರೀತಾ ಇದೆ ಸ್ಪ್ಯಾರೋ, ಕುಚು 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 ಅನ್ನತ್ತೆ. ಅದು ಧ್ವನಿ ಕೇಳೋಕ್ಕೆ ಒಂಥರ ಚಂದ ಅನಿಸುತ್ತೆ, ಸಂಗೀತ ಕೇಳ್ದಂಗಿರುತ್ತೆ. ಫೈನ್, ನಾನಿವಾಗ ರೂಮ್ ಕ್ಲೀನ್ ಮಾಡಿಬಿಡ್ತೀನಿ. ರೂಮ್ ಕ್ಲೀನ್ ಮಾಡಿ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಖಾಲಿಯಾಗಿದೆ, ತರಕಾರಿ ತೊಗೊಂಬರಕ್ಕೆ ಹೋಗಬೇಕು ಮಾರ್ಕೆಟ್ಗೆ. ಇವತ್ತು ಮಾರ್ಕೆಟ್ಗೆ ಹೋಗೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಓಕೆ, ನಾನು ಕೆಲಸ ಮುಗಿಸಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ನಲ್ಲ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತ. ಸೊ ಫ್ರೆಶ್ ಆಗಿ ನುಗ್ಗೆಕಾಯಿ ಕೊಟ್ಟು ಕಳಿಸಿದ್ದಾರೆ. ಅದೇ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಗೊತ್ತಾ, ಫುಲ್ಲು ರೈತರ ಹತ್ರ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಅಂತ. ಸೊ ಅವರು ಏನೋ ಬ್ರಿಂಜಲ್, ಆಮೇಲೆ ಅದು ಯಾವುದೋ ಇಲ್ಲಿ ಸೈಡ್ದು ವೆಜಿಟೇಬಲ್ ಅದು ನಂಗೆ ಗೊತ್ತಿಲ್ಲ ಯಾವುದು ಅಂತ, ಅದು ಮತ್ತು ನುಗ್ಗೆಕಾಯಿ ಬೆಳೆದಿದ್ರು. ಅವ್ರು ನನಗೆ ಕೊಟ್ಟರು. ಆಯಿತು, ನೆನ್ನೆನೇ ಕೊಟ್ಟು ಕಳಿಸಿದ್ರು ಅವ್ರ ಮಗನ ಕೈಲಿ. ಇವಾಗ ಫ್ರೆಶ್ ಆಗಿ ಇವತ್ತು ತೋಟದಲ್ಲಿ ಬೆಳೆದಿರೋವಂಥ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನೊಂದು ಹೇಳಬೇಕಂದ್ರೆ, ನಂದು ನಾಗಶ್ರೀ ಕಿಚನ್ ಇನ್ನೊಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಅದರಲ್ಲಿ ನಾನು ಇವತ್ತು ಇದರದ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಇದೆಯೋ ಅವರೆಲ್ಲ ಪ್ಲೀಸ್ ಆ ಚಾನಲ್ನು ಕೂಡ, ಆ ಚಾನಲಲ್ಲಿ ಈ ರೆಸಿಪಿನ ನೋಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡಿ. ಓಕೆ, ಸೊ ಮನೆ ಕೆಲಸ ಎಲ್ಲ ಮುಗಿದಿದೆ. ಈಗ ಕಸ ಗುಡಿಸ್ಬಿಟ್ಟು ಅಡುಗೆ ಮನೆಗೆ ಬಂದು ಮಾತಾಡ್ತೀನಿ. ಸಿಕ್ಕಾಪಟ್ಟೆ ಬೆಳಕು ಬರ್ತಾ ಇದೆ ನೋಡಿ. ಇಲ್ಲಿ ಎಷ್ಟೊಂದು ನೋಡಿ, ನೀವೇ ನೋಡಿ ಎಷ್ಟೊಂದು ಪಾತ್ರೆಗಳು ಬಿದ್ದಿದೆ. ಈಗ ಹೋಗಿ ನಾನು ಪಾತ್ರೆಯನ್ನು ಪಾತ್ರೆ ಬೆಳ್ಕೋಬೇಕು. ಇವಾಗ ಸಿಕ್ಕಾಪಟ್ಟೆ ಪಾತ್ರೆ ಇದೆ. ಸೊ ಬೆಳಗ್ಬಿಟ್ಟು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ, ಕುಕ್ಕಿಂಗ್ ಚಾನಲ್ಗೋಸ್ಕರ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ಗೆ ಅಂತಲ್ಲ, ನಾವು ತಿನ್ನೋದಕ್ಕೆ ಅಂತಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ತೊಳೆದೆ. ಅದು ದೊಡ್ಡ ಟಾಸ್ಕಾಗಿ ಹೋಗುತ್ತೆ ನನಗೆ. ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಇರಲಿ, ಏನೂ ಮಾಡೋಕ್ಕಾಗಲ್ಲ, ನಮ್ಮನೆ ಕೆಲಸ ನಾವು ಮಾಡಲೇಬೇಕು. ಮಾಡಿದೆ, ಮುಗಿಸ್ದೆ. ಈಗ ಅಡುಗೆ ಮಾಡಿ ನಾನು ಮತ್ತೆ ಈಗ ಬಾಲ್ಕನಿಗೆ ಹೋಗ್ತೀನಿ. ಸಾಂಬಾರು ಮಾಡಿದ್ಮೇಲೆ ಕಿಚನೆಲ್ಲ ಫುಲ್ ಮೆಸ್ಸಿ ಆಗಿತ್ತು. ಸೊ ಗ್ಯಾಸ್ ಸ್ಟವ್ ಎಲ್ಲ ವಾಶ್ ಮಾಡಿ ಈಗ ರೈಸ್ಗೆ ಇಟ್ಟಿದ್ದೀನಿ. ಹಾಗೆ ಚಪಾತಿ ಮಾಡಿ ಇಟ್ಟಿದ್ದೀನಿ. ಹಬ್ಬಿಗೆ ಚಪಾತಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವ್ರಿಗೋಸ್ಕರ ಚಪಾತಿ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ನಂದು. ಇನ್ನು ಅವ್ರು ಈಗ 1:15 ಆಯಿತು ಅಂತ ಅನ್ಕೊತೀನಿ. ಟೈಮು 1:15 ಆಗಿದೆ. 1:40 ಆಗಿದೆ. 1:40 ಆಗಿದೆ. ಇನ್ನೊಂದು 10-15 ಮಿನಿಟ್ಸಲ್ಲೆಲ್ಲ ಬಂದುಬಿಡ್ತಾರೆ. ಸೊ ಅವ್ರು ಬಂದಮೇಲೆ ಅವರಿಗೆ ಬಿಸಿಯಾಗಿ ಚಪಾತಿ ಮಾಡಿಕೊಟ್ಟು ನಾವು ಊಟ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀವಿ. ಈಗ ಬಾಲ್ಕನಿ ಹತ್ರ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಬಾಲ್ಕನಿಗೆ ಬಂದು ಕೂತ್ಕೊಂಡಿದ್ದೀನಿ. ನನಗೆ ಕೆಲಸ ಮಾಡೋ ತನಕ ಸಾಕಾಗೋಯ್ತು. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ, ಬೇಸಿಗೆ ಕಾಲದಲ್ಲಿ 2 ಸಲ ಸ್ನಾನ ಮಾಡೋಂಗಾಗುತ್ತೆ. ಈ ಚಳಿ ಟೈಮಲ್ಲಿ ಸ್ವಲ್ಪ ಸ್ನಾನ ಮಾಡಬೇಕು ಅಂತಂದರೆ ಬಿಸಿನೀರು ಕಾಯಿಸ್ಬೇಕು, ವೆಯ್ಟ್ ಮಾಡಬೇಕು. ಸೊ ಅದೇ ಒಂದು ತಾಪತ್ರೆ. ಅದಕ್ಕೆ ನಾನು ಚಳಿಗಾಲದಲ್ಲಿ ಅಂದರೆ ನಾನು ಈವ್ನಿಂಗೇ ಹೋಗೋದು ಸ್ನಾನಕ್ಕೆ. ಇನ್ನೇನಿಲ್ಲ. ನೆಕ್ಸ್ಟು ಇದು ಪಪ್ಪಾಯ ತಂದಿರಲ್ಲ, ಪಪ್ಪಾಯ ಬೀಜ ಇಟ್ಟಿದ್ದೀನಿ. ಸೊ ನಮ್ಮ ಮನೆ ಕೆಳಗಡೆ ಮನೆಯವ್ರಿಗೆ, ಹಿಂದೆ ಮನೆಯವ್ರಿಗೆ ಅದು ಗಾರ್ಡನ್ ಮಾಡ್ಕೊಂಡಿದ್ರಲ್ಲ, ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪರಂಗಿ ಹಣ್ಣಿಂದು ಬೀಜನ. ನೆಕ್ಸ್ಟ್ ಇನ್ನೇನು ಹೇಳಲಿ, ಎಲ್ಲರದು ಊಟ ಆಯಿತಾ? ಇನ್ನೊಂದೇನೆಂದರೆ, ಇನ್ನೊಂದು ವಿಚಾರ ನಾನು ಶೇರ್ ಮಾಡಬೇಕು. ಅಡುಗೆ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಒಂದೊಂದು ಸಲ ಸಿಕ್ಕಾಬಿಟ್ಟೆ ಹಿಂಸೆ ಆಗುತ್ತೆ. ನೀವೊಬ್ಬರೇನ ಅಡುಗೆ ಮಾಡೋದು, ನಾವೆಲ್ಲ ಅಡುಗೆ ಮಾಡೋದಿವ, ನಮಗೂ ಕಷ್ಟ ಆಗುತ್ತೆಪ್ಪ ಅಂತೆಲ್ಲ ಹೇಳಬೇಡಿ. ಯಾಕಂದರೆ ನಾನು ನನ್ನ ಬಗ್ಗೆ ಅಷ್ಟೇ ಹೇಳಿದ್ದು. ಓಕೆ, ಇನ್ನೇನು ಹಬಿ ಬರ್ತಾರೆ. ಆ್ಯಕ್ಚುಲಿ ಬಾಲ್ಕನಿಗೆ ಹೋಗಬೇಕು ನಾನು. ಅದೇ ಆರೆಂಜ್ ಸಿಪ್ಪೆನೆಲ್ಲ ತೆಗೆದಿಟ್ಟಿದ್ದೆ, ಅದನ್ನು ಸ್ವಲ್ಪ ಮೇಲ್ಗಡೆ ಒಣಗಿಸ್ಬೇಕು. ಅಲ್ಲಿ ಒಣಗಿಸ್ಕೊಂಡು ನಾನು ಕೂತ್ಕೋಬೇಕು. ಇಲ್ಲ ಅಂದರೆ ಈ ಪಾರಿವಾಳ ಎಲ್ಲ ಬಂದು ಅದನ್ನು ಕುಕ್ಕಿ ಹಾಳು ಮಾಡಿಬಿಡುತ್ತೆ. ಊಟ ಮಾಡಿ ರೆಸ್ಟ್ ಮಾಡಿ ನೆಕ್ಸ್ಟು ನಾನು ಟೆರಸ್ಗೆ ಹೋಗ್ಬಿಟ್ಟು ನಾನು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಓಹ್ ಬಂದಿದೆ ಗುಬ್ಬಚ್ಚಿ, ಇಲ್ಲಿ ತೋರಿಸ್ತೀನಿ. ಅಯ್ಯೋ ಕಾಣಲ್ಲ, ಒಂದು ನಿಮಿಷ.
ಹತ್ತಿರ ಹೋದರೆ ಓಡೋಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಟೆರೆಸ್ಗೆ ಹೋದ್ಮೇಲೆ ರೆಸ್ಟ್ ಮಾಡಿ ಮತ್ತು ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ನಿದ್ರೆ ಮಾಡಿದ್ದು ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ ಒಂಥರ ಸಮಾಧಾನ ಆಯಿತು. ಈಗ ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ಎಲ್ಲ ಕೆಲಸ ಮುಗಿಸಿ ಈಗ ಆರಾಮಾಗಿ ಬಂದಿದ್ದೀನಿ ಟೆರೆಸ್ಗೆ. ಸ್ನಾನ ಮಾಡೋದೇ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಕೆಳಗಡೆ ಯಾರಾದರೂ ಇದ್ದಾರ ನೋಡ್ತೀನಿ ನಿಮಿಷ. ಮಕ್ಕಳು ಗಿಜಿ ಗಿಜಿ ಅಂತ ಸೌಂಡ್ ಮಾಡ್ತಾ ಇದ್ದಾರೆ, ಆಟಾಡ್ತಾ ಕೇಳಿಸ್ತಾ ಇದೆ ಅನಿಸುತ್ತೆ ನಿಮಗೆಲ್ಲ. ಮಕ್ಕಳು ಆಟಾಡ್ತಾ ಇದ್ದಾರೆ. ಅಪ್ಪ ಆಂಟಿ ಆಂಟಿ ಅಂತ ಬೆನ್ನಿಂದನೇ ಓಡಿ ಬಂದುಬಿಡ್ತಾರೆ. ಆಮೇಲೆ ಅಪ್ಪ ಇನ್ನೂ ಒಂಥರ ರಿಲ್ಯಾಕ್ಸೇಷನ್ ಆಯಿತು. ಫ್ರೆಂಡಿಗೆ ಕಾಲ್ ಮಾಡಿದೆ, ಫ್ರೆಂಡ್ ಜೊತೆ ಮಾತಾಡಿದೆ. ಮಕ್ಕಳು ಆಟಾಡೋದು ನೋಡೋದೇ ಒಂಥರ ಚೆಂದ ಅನಿಸುತ್ತೆಪ್ಪ. ಓಕೆ, ಆ್ಯಕ್ಚುಲಿ ಇವತ್ತು ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ನನಗೆ ಸ್ವಲ್ಪ ಟಯರ್ಡಾಗಿ ಹೋಗಿತ್ತು. ಅದಕ್ಕೋಸ್ಕರ ನಾನು ಮಾರ್ಕೆಟಿಗೆ ಹೋಗಲಿಲ್ಲ. ನಾಳೆ ಹೋಗಬೇಕು. ಯಾಕಂದರೆ ಮಧ್ಯಾಹ್ನ ಊಟದ ಟೈಮಲ್ಲಿ ನಮಗೆ ಸಲಾಡ್ ತಿಂದು ಅಭ್ಯಾಸ. ಎಷ್ಟು ಕ್ಯೂಟಾಗಿದೆ ನೋಡಿ, ಒಂದು ಬರ್ಡ್ ಹೊರಟೋಯ್ತು. ಓಕೆ, ಸಲಾಡ್ ತಿಂದು ಅಭ್ಯಾಸ ನಮಗೆ. ಆದರೆ ಇವತ್ತು ಇಲ್ಲ, ಸಮ್ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇತ್ತೀಚೆಗೆ ಯಾಕೋ ಸ್ವಲ್ಪ ಅಡ್ಜಸ್ಟಿಂಗ್ ನೇಚರ್ ಬಂದುಬಿಟ್ಟಿದೆ ನನಗೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಲೈಫ್ ಅಂದರೆ ಅದೇ ಅಲ್ವಾ. ಸೊ ಇವತ್ತು ನನ್ನ ನೇಬರ್ ಒಬ್ಬರು ಈ ಮರ ಕಾಣಿಸಿದ್ದೀರ, ಅದ್ರದ್ದು ಕಾಯಿ ಕಿತ್ಕೊಂಡು ಹೋದರು. ಪಲ್ಯ ಮಾಡ್ತೀನಿ ಅಂತ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಕೈಯೇ ಮುಗಿದ್ಬಿಟ್ಟೆ. ನಿಮ್ಮ ಕೈ ಮುಗಿತೀನಿ, ಅದನ್ನು ಮಾತ್ರ ಕೊಟ್ಟು ಕಳಿಸ್ಬಿಡಿ, ಅದನ್ನು ತಿನ್ನೋಕ್ಕಾಗಲ್ಲ ನನಗೆ ಅಂತ. ಇಲ್ಲಿಯವ್ರಿಗೆ ಅಡ್ಜಸ್ಟ್ ಆಗುತ್ತೆ, ನಮಗಿಷ್ಟ ಆಗಲ್ಲ. ನಮ್ಮ ಕಡೆ ಸೈಡು ತರಕಾರಿ ತುಂಬ ರೇರು. ನಮ್ಮ ಮಾರ್ಕೆಟ್ಗೆ ಹೋದರೆ ಎಷ್ಟು ವೆರೈಟಿ ವೆಜಿಟೇಬಲ್ಸ್ ಸಿಗುತ್ತೆ. ಇಲ್ಲಿ ಏನೇನೋ ವಿಚಿತ್ರ ತರಕಾರಿಗಳು ಸಿಗುತ್ತೆ. ಸೊ ಅದೇ ಪ್ರಾಬ್ಲಮ್ಮು. ಈಗ ಹೋಗಿ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ಇವತ್ತು ನನ್ನ ಒಂದು ವರ್ಕ್ ಕಂಪ್ಲೀಟ್ ಆಗುತ್ತೆ. ಇವತ್ತಿನ ದಿನದ ನನ್ನ ಒಂದು ವರ್ಕ್ ಕಂಪ್ಲೀಟ್ ಆಗುತ್ತೆ. ಒಂದು 5 ಮಿನಿಟ್ಸು 10 ಮಿನಿಟ್ಸು ಇಲ್ಲಿ ಕೆಳಗಡೆ ಕೂತ್ಕೊಂಡು, ಇಲ್ಲಿ ಟೆರೆಸ್ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹಿಂಗೆ ಫ್ರೆಶ್ ಏರ್ ತೊಗೊಂಡು ಸ್ವಲ್ಪ ಓಡಾಡಿಕೊಂಡು ನಾನು ಮತ್ತೆ ಈಗ ಕೆಳಗಡೆ ಹೋಗ್ತೀನಿ. ಕೆಳಗಡೆ ಹೋಗಿ ಮಾತಾಡ್ತೀನಿ ನಿಮ್ಮ ಜೊತೆ. ಈಗ ಬಾಲ್ಕನಿ ಹತ್ರ ಬಂದಿದೆ. ಸೊ ಮತ್ತೆ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಸ್ವಲ್ಪ ಚಳಿ ಅನ್ನಿಸ್ತಾ ಇದೆ. ಬಜ್ಜಿ ಮಾಡೋಣ ಅಂದ್ಕೊಂಡೆ. ಅಬ್ಬಿ ಇವತ್ತು ಬಜ್ಜಿ ಏನು ಬೇಡ, ಇವತ್ತೇನು ತಿನ್ನೋ ಇಂಟ್ರೆಸ್ಟ್ ಇಲ್ಲ ಅಂದರು. ಸೊ ಒಬ್ಳಿಗೆ ಏನು ಮಾಡ್ಕೊಳ್ಳೋದು, ಹಾಗಾಗಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೀ ಮಾಡಿಕೊಂಡು ಈಗ ಬಾಲ್ಕನಿ ಹತ್ರ ಹೋಗ್ತೀನಿ. ಬಿಸಿಯಾಗಿ ಒಂದು ಗ್ಲಾಸ್ ಟೀ ರೆಡಿ ಮಾಡಿಕೊಂಡೆ. ಚೇರಿ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಕಿತ್ತಳೆ ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಕುತ್ಕೊಳ್ಳೋದು ಬೇಡ, ಎಲ್ಲ ಕೆಳಗೆ ಕೂರೋಣ. ಕೆಳಗಡೆ ಕುತ್ಕೊಂಡ್ರೆ ಇನ್ನೂ ಒಂಥರ ಮಜಾ ಅನಿಸುತ್ತೆ. ಸೊ ಗ್ರಿಲ್ಲಿಂದ ಈಚೆ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಟೀ ಕುಡಿಯೋದೇ ಒಂಥರ ಚೆಂದ ಅನಿಸುತ್ತೆ. ಫ್ರೆಂಡ್ಸ್, ಏನಂದರೆ ನಮ್ಮ ಎದುರುಗಡೆ ಮನೆ ನೇಬರು ಟೆರೆಸ್ ಮೇಲೆ ಕೂತ್ಕೊಂಡು ನನ್ನ ಜೊತೆ ಒಂದು 10 ಮಿನಿಟ್ಸ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಲು. ಲಾಸ್ಟು 2 ಮಂತ್ಸ್ ಬ್ಯಾಕೆ ನಂಗೆ ಹೇಳಿದ್ಲು, ಕ್ವಾರ್ಟರ್ಸ್ ಖಾಲಿ ಮಾಡ್ತಾಯಿದ್ದೀನಿ ಅಕ್ಕ ಅಂತ. ಈಗ ಅವರು ಖಾಲಿ ಮಾಡ್ತಾರೆ. ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಕ್ಲೋಸ್ ಆಗಿರ್ತೀವಲ್ವ. ಸೊ ಸಡನ್ನಾಗಿ ಅವರು ಮನೆ ಖಾಲಿ ಮಾಡ್ಕೊಂಡು ಹೋದರೆ ಸ್ವಲ್ಪ ಬೇಜಾರಾಗುತ್ತೆ. ಅದೇ ಹೇಳ್ತಾಯಿದ್ಲು, ಮಕ್ಕಳಿಗೆಲ್ಲ ಸ್ವಲ್ಪ ಎಕ್ಸಾಮ್ಸ್ ಇದೆ, ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತೀನಿ. ಯಾಕಂದರೆ ನನಗಿಲ್ಲ ಅಷ್ಟೊಂದು ಅಡ್ಜಸ್ಟ್ ಆಗ್ತಾಯಿಲ್ಲ. ನನಗೆ ನಮ್ಮೂರಲ್ಲಿ ತೋಟ ಗದ್ದೆ ಎಲ್ಲ ಇದೆ, ಅಲ್ಲಿ ಹೋಗಿ ಸೆಟಲ್ ಆಗ್ತೀನಿ ಅಂತ ಹೇಳ್ತಾಯಿದ್ಲು. ಅದಕ್ಕೆ ಹ್ಯಾಪಿಯಾಗಿ ಕಳಿಸ್ಕೊಡ್ಬೇಕಲ್ವ. ಈಗ ಅವ್ರವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಯಾರನ್ನು ನಾವು ತಡೆದಿಟ್ಕೊಳ್ಳೋದಕ್ಕಾಗಲ್ಲ.
ಸೊ ಹಾಗಾಗಿ ಹೋಗ್ಬಾ ಅಂತ ಹೇಳಿ ಮಾತಾಡ್ಬಿಟ್ಟು ಕಳಿಸ್ದೆ. ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅಂದರೆ ನಾಚ್ಕೊಂಬಿಟ್ಲು. ಅವ್ರ ಮಕ್ಕಳು ಆಂಟಿ ನನ್ನ ತೋರಿಸಿ ಅಂತಿದ್ರು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪುಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿದೆ. ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನು ಯಾವಾಗಲೂ ಒಂದೇ ಥರ ಇರಲ್ಲ. ಸಮ್ಟೈಮ್ ಚೇಂಜಸ್ ಆಗ್ತಾರೆ. ಸಮ್ಟೈಮ್ ಯಾವುದು ಕೆಲಸ ಇರಲ್ಲ, ಎಲ್ಲ ಬೇಗ ಕೆಲಸ ಮುಗಿಸಿ ಫ್ರೀ ಆಗಿರ್ತೀನಿ. ಇನ್ನು ಕೆಲವೊಂದು ಟೈಮು ತುಂಬ ಕೆಲಸ ಇರುತ್ತೆ. ಅಷ್ಟೇ ಇವತ್ತಿನ ವ್ಲಾಗ್ ನಂದು. ಇನ್ನು 8 ಗಂಟೆ ಅನ್ನೋ ಹಾಗೆ 8-8:30 ಅನ್ನೋಂಗೆ ಹಪ್ಪಿ ಬರ್ತಾರೆ. ಸೊ ಊಟ ಮಾಡಿಕೊಂಡು ನಾವು ರೆಸ್ಟ್ ಮಾಡ್ತೀವಿ. ಇನ್ನು ಆಯಿತು, ಎಲ್ಲ ಕೆಲಸ ಮುಗಿಸಿದ್ದೀನಿ, ಎಲ್ಲ ಆಯಿತು. ಅಷ್ಟೇ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಅಗತ್ಯ ಇದೆ. ಇವೆಲ್ಲ ನಂಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಟ್ರಸ್ಟ್ ಮಾಡಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಹಾಗೆ ಇನ್ನೊಂದು ಹೇಳೋದು ಮತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡಿ-ಟ್ಯಾನ್ ಪ್ಯಾಕ್ ಬಗ್ಗೆ ಒಂದು ಡೀಟೇಲ್ಸ್ ಕೊಡಬೇಕು. ಮತ್ತು ಅದರದ್ದು ಬೆನಿಫಿಟ್ ಏನು, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಎಲ್ಲ ಲೇಡೀಸ್ಗೆ ಇದು ಯೂಸ್ ಆಗುತ್ತೆ. ಸೊ ತಪ್ಪದೆ ಆ ವಿಡಿಯೋನ ನೀವು ನೋಡಿ. ಹಾಗೆ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಕೊಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಲವ್ ಯು ಆಲ್, ಟೇಕ್ ಕೇರ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.